ಭಾಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವ್ರ ನಿವಾಸದಲ್ಲಿ ನಿಖಿಲ ಹೆಸರನ್ನು ಘೋಷಣೆ ಮಾಡಿದಾಗ ಒಂದು ಮಾತು ಹೇಳಿದರು. ಡಾಕ್ಟರ್ ಮಂಜುನಾಥ್ ಅವರೇ ಫೋನ್ ಮಾಡಿದರು, ಸಿ ಪಿ ಯೋಗೇಶ್ವರ್ ಬಿಟ್ಟು ಹೋದರು ಅಂತ. ನೀವು ಚನ್ನಪಟ್ಟಣಕ್ಕೆ ಹೊರಟಿದ್ರಿ ಅಂತ ಅನ್ಸುತ್ತೆ ನಮಗಿರೋ ಮಾಹಿತಿಯ ಪ್ರಕಾರ. ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮ ಕರೆ ಮಾಡ್ತಾರೆ, ಕುಮಾರಸ್ವಾಮಿ ಅವರು BJP ಟಿಕೆಟ್ ಕೊಡೋಕೆ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಅದರ ಬಳಿಕ ಅಶ್ವಥ್ ನಾರಾಯಣ ಫೋನ್ ಮಾಡ್ತಾರೆ, ಇನ್ಯಾರು ಫೋನ್ ಮಾಡ್ತಾರೆ ಅಂತ ಮಾಹಿತಿ ನಮಗಿದೆ. ಆ ಫೋನ್ ಕರೆ ನಿಜವಾಗಿಯೂ BJPಗೆ ಟಿಕೆಟ್ ಕೊಡುವ ಕರೆಯಾಗಿತ್ತು ಅಥವಾ ಇನ್ನಷ್ಟು ಟೈಮನ್ನು ತಳ್ಳಬೇಕು ದಿಕ್ಕು ತಪ್ಪಿಸ್ತಕ್ಕಂಥ ಕರೆಯಾಗಿತ್ತು. ನನಗೆ ಅವರು ಫೋನ್ ಮಾಡಿದಾಗ ನೀವು ಇದ್ರಿ, ಸುಳ್ಳು ಹೇಳ್ಬೇಡಿ, ನೀವು ಇದ್ರಿ, ನೀವೇ ಇವರು ಇದ್ದರು. ನನಗೆ ಫೋನ್ಗಳು ಬಂತು, ನಾನು ವಿಶ್ವಾಸ ಇಟ್ಕೊಂಡಿದ್ದೆ. ಆದರೆ ಫೋನ್ ಬಂದಮೇಲೆ ನಾನು ಸಂಜೆ ತನಕ ಕಾದೆ ಸರ್, ಪುನಃ ರೆಸ್ಪಾನ್ಸ್ ಬರಲಿಲ್ಲ. ಪುನಃ ಎಲ್ಲರಿಗೂ ಫೋನ್ ಮಾಡಿದೆ. ಅವತ್ತಿಂದ ಹೇಳ್ತೀನಿ ಕೇಳಿ ಕತೆ. ಆ ಸುದ್ದಿನ ಬ್ರೇಕ್ ಮಾಡುವಂತೆ ನನ್ನ ಮೇಲೆ ತೀವ್ರ ಒತ್ತಡ ಇತ್ತು. ಸಿ ಪಿ ಯೋಗೇಶ್ವರ್ ಅವರಿಗೆ BJP ಟಿಕೆಟ್ ಅನೌನ್ಸ್ ಆಯಿತು ಅಂತ ಸುದ್ದಿಯನ್ನು ಬ್ರೇಕ್ ಮಾಡುವಂತೆ ತೀವ್ರ ಒತ್ತಡ ಇತ್ತು. ಬಟ್ ನನಗೆ ಇದೇನೋ ಬೇರೆ ನಡೀತಾ ಇದೆ ಅನ್ನೋದ್ರಿಂದ ನಾನು ಆ ಸುದ್ದಿ ಹಾಕೋದಕ್ಕೆ ಹೋಗಲಿಲ್ಲ. ಅದನ್ನು ನನ್ನನ್ನು ಆ ಬಲೆಯಲ್ಲಿ ಸಿಗಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ. ಅಷ್ಟು ಹೇಳಿದ ಮೇಲೆ ಕೊಡ್ತಿರ್ಲಿಲ್ಲ ಟಿಕೆಟ್ ಅಂತ ಸರ್. ಕೊಡೋದಾಗಿದ್ರೆ ಅನೌನ್ಸ್ ಮಾಡಿಸ್ಬೋದಾಗಿತ್ತಲ್ಲ ಸರ್. ಹೇಳಿದರೆ ಈಗ BJPಯಿಂದ 3 ಸೀಟ್ ಇತ್ತು, 2 ಸೀಟ್ ಅನೌನ್ಸ್ ಮಾಡ್ತಾರೆ, ಒಂದು ಪೆಂಡಿಂಗ್ ಮಡಗ್ತಾರೆ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಸರ್. ಇದನ್ನು ಕೊಡೋ ಉದ್ದೇಶ ಇದ್ದಿದ್ರೆ ಅನೌನ್ಸ್ ಮಾಡಿಸ್ಬೋದಾಗಿತ್ತಲ್ಲ. ಕುಮಾರಸ್ವಾಮಿ ಅವ್ರ ಮನಸ್ಸಿರಲ್ಲ ಸರ್. ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಸರ್. ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, BJPಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವ್ರಿಗೆ ಹೇಳಿದರೆ ಅರ್ಧ ಗಂಟೆಲಿ ಅವ್ರು ಅನೌನ್ಸ್ ಮಾಡೋಕ್ಕೆ ಅವ್ರು ರೆಡಿ ಇದ್ದರು. ಅದು ಮಾಡಲಿಲ್ಲ. ನನ್ನನ್ನು ಅವ್ರು ಒಳಗಡೆ ಇಟ್ಕೊಂಡು ಅವ್ರ ಮಗನ ಗೆಲ್ಲಿಸೋ ಪ್ರಯತ್ನದಲ್ಲಿ ಇದ್ದರು. ನಾನು ಆಚೆ ಬಂದೆ ಅಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.